ಬಿಗ್ ಬಾಸ್ 21ನೇ ಸಂಚಿಕೆ. ವಾರದ ಕತೆ ಕಿಚ್ಚನ ಜೊತೆ ಕಿಚ್ಚ ಸುದೀಪ್ ಅವರಿಂದ ಸ್ಟಾರ್ಟ್ ಆಗುತ್ತದೆ. ಸುದೀಪ್ ನಿನ್ನೆ ಕೂಗಾಡಿದ್ದಕ್ಕೆ ಎಲ್ಲರ ಹತ್ತಿರ ಕ್ಷಮೆ ಕೇಳ್ತಾರೆ. ನಂತರ ನೇರವಾಗಿ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೊದಲಿಗೆ ಪೂಜಾ ಗಾಂಧಿ ಉಪೇಂದ್ರ ಅವರ ಒಂದು ಹಾಡು ಹಾಡ್ತಾರೆ. ಅದನ್ನು ಕೇಳಿ ಎಲ್ಲರೂ ನಗ್ತಾರೆ. ನಂತರ ಅದೇ ಹಾಡನ್ನು ರೆಹಮಾನ್ ನ್ಯೂ ಸ್ಟೈಲ್ ಅಲ್ಲಿ ಹಾಡ್ತಾರೆ. ಆಮೇಲೆ ಶ್ರುತಿ ಅದೇ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಸ್ಟೈಲ್ ಅಲ್ಲಿ, ನಂತರ ವಿಷ್ಣುವರ್ಧನ್ ಸ್ಟೈಲ್ ಅಲ್ಲಿ, ನಂತರ ಉಪೇಂದ್ರ ಮತ್ತು ಕಲ್ಪನಾ ಸ್ಟೈಲ್ ಅಲ್ಲಿ ಕೂಡ ಹಾಡಿ ಡ್ಯಾನ್ಸ್ ಮಾಡಿ ತೋರಿಸ್ತಾರೆ. ನಂತರ ಸುದೀಪ್ ಅವರು ಅಯ್ಯಪ್ಪ ಮತ್ತು ಪೂಜಾ ಗಾಂಧಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದ ಬಗ್ಗೆ ಕೇಳ್ತಾರೆ ಮತ್ತು ತಮಾಷೆ ಮಾಡ್ತಾರೆ. ನಂತರ ಈ ವಾರದ ಎಲಿಮಿನೇಷನ್ ಲಿಸ್ಟ್ ಅಲ್ಲಿರುವ ಕೃತಿಕಾ, ನೇಹಾ ಮತ್ತು ರವಿ ಮುರೂರ್ ಅವರನ್ನು ಎಷ್ಟು ಟೆನ್ಷನ್ ಆಗಿದ್ದೀರಾ ಎಂದು ಕೇಳ್ತಾರೆ. ಬೇರೆ ಕಂಟೆಸ್ಟೆಂಟ್ ಅವರನ್ನು ಯಾಕೆ ಉಳಿಸಿಕೊಳ್ಳಲು ಇಷ್ಟಪಡ್ತೀರಾ ಎಂದು ಎಲ್ಲರಿಗೂ ಕೇಳಿ ತಿಳ್ಕೊಳ್ತಾರೆ. ಹೆಚ್ಚಿನವರು ಕೃತಿಕಾ ಮತ್ತು ರವಿ ಅವರನ್ನು ಉಳಿಸಿಕೊಳ್ಳಲು ಇಷ್ಟಪಡ್ತಾರೆ. ಸುದೀಪ್ ಮೊದಲಿಗೆ ಕೃತಿಕಾ ಸೇಫ್ ಎಂದು ಹೇಳ್ತಾರೆ. ನಂತರ ಆಲ್ರೆಡಿ ಹುಚ್ಚ ವೆಂಕಟ್ ಅವರು 3ನೇ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆಗಿರುವುದರಿಂದ ಸುದೀಪ್, ನೇಹಾ ಮತ್ತು ರವಿ ಇಬ್ಬರು ಸೇಫ್ ಆಗಿದ್ದಾರೆ ಎಂದು ಹೇಳ್ತಾರೆ. ಕೊನೆಗೆ ಇನ್ನೊಂದು ಸಲ ಸುದೀಪ್ ನಿನ್ನೆ ಕೂಗಾಡಿರುವುದು ನನ್ನ ವ್ಯಕ್ತಿತ್ವ ಅಲ್ಲ ಎಂದು ಹೇಳ್ತಾರೆ. ನಾನು ಬರೀ ಜನರಿಗೂ ಮತ್ತು ನಿಮಗೂ ಬ್ರಿಡ್ಜ್ ಇದ್ದ ಹಾಗೆ ಎಂದು ಹೇಳ್ತಾರೆ ಮತ್ತು ಎಲ್ಲ ಪ್ರತಿಸ್ಪರ್ಧಿಗಳಿಗೆ ಬಾಯ್ ಹೇಳ್ತಾರೆ. ನಂತರ ಚಿರಂಜೀವಿ ಸರ್ಜಾ ಮತ್ತು ಅಮೂಲ್ಯ ಬಿಗ್ ಬಾಸ್ ಸ್ಟೇಜ್ ಮೇಲೆ ತಮ್ಮ ಚಿತ್ರ ರಾಮ್ಲೀಲಾ ಪ್ರಮೋಷನ್ಗೆ ಬರ್ತಾರೆ. ಸುದೀಪ್ ಇಬ್ಬರನ್ನು ಸಿನಿಮಾ ಕತೆ, ಚಿರಂಜೀವಿ ಮತ್ತು ಅಮೂಲ್ಯ ಅವರ ಕ್ಯಾರೆಕ್ಟರ್ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ. ಈ ಸಿನಿಮಾದಲ್ಲಿ 42 ಆಕ್ಟರ್ಸ್ ಇದ್ದಾರೆ ಎಂದು ಚಿರಂಜೀವಿ ಹೇಳ್ತಾರೆ. ಸಿನಿಮಾದ ಒಂದು ಹಾಡು ಕೂಡ ತೋರಿಸ್ತಾರೆ. ನಂತರ ಕೊರಿಯೋಗ್ರಫಿ ಮತ್ತು ಲೊಕೇಶನ್ ಬಗ್ಗೆ ಚಿರಂಜೀವಿ ಹೇಳ್ತಾರೆ. ನಂತರ ರವಿಶಂಕರ್ ಕೂಡ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ತಾರೆ. ಸಿನಿಮಾದ ಒಂದು ಕಾಮಿಡಿ ಸೀನ್ ಅನ್ನು ಆಕ್ಟ್ ಮಾಡಿ ತೋರಿಸ್ತಾರೆ. ಅಮೂಲ್ಯ, ಶ್ರುತಿ ಮತ್ತು ಮಾಸ್ಟರ್ ಆನಂದ್ ತನ್ನ ಫೇವರೇಟ್ ಕಂಟೆಸ್ಟೆಂಟ್ ಎಂದು ಹೇಳ್ತಾರೆ. ಚಿರಂಜೀವಿ ಆನಂದ್ ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಎಂದು ಹೇಳ್ತಾರೆ. ಅಮೂಲ್ಯ ತನಗೆ ಯಾರು ಪ್ರಪೋಸ್ ಮಾಡಿಲ್ಲ ಎಂದು ಹೇಳ್ತಾರೆ. ಸುದೀಪ್ ಒಂದು ವೇಳೆ ಚಿರಂಜೀವಿ ನಿಮಗೆ ಪ್ರಪೋಸ್ ಮಾಡಿದ್ರೆ ಎಸ್ ಎನ್ನುವ ಚಾನ್ಸ್ ಎಷ್ಟು ಅಂದಾಗ ಅಮೂಲ್ಯ 50-50 ಎನ್ನುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.